ಓಂ ಶಾಂತಿ. ಆತ್ಮೀಯರೇ, ಇವತ್ತಿನ ವಿಷಯನೇ ಆಗಿದೆ ಶಾಂತಿಯ ದಾತ ಯಾರು, ಸುಖದಾತ ಯಾರು. ಪ್ರತಿಯೊಂದು ಮನುಷ್ಯನಿಗೆ ಜೀವನದಲ್ಲಿ ಶಾಂತಿ ಮತ್ತು ಸುಖ ಅತಿ ಅವಶ್ಯಕತೆ ಇದೆ. ಭೌತಿಕ ಜಗತ್ತಿನ ಎಲ್ಲ ಸಾಧನೆಗಳನ್ನು ನಾವು ಉಪಯೋಗಿಸಿದರೂ ಅದರಿಂದ ನಮಗೆ ಆಗುವಂತಹ ಅನುಭೂತಿ ಶಾಂತಿ ಮತ್ತು ಸುಖ ಬೇಕು ಅನ್ನುವಂಥ ಅಭಿಲಾಷೆ. ಇವತ್ತಿನ ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೇವೆ, ಎಷ್ಟೆಷ್ಟು ನಾವು ಸಾಧನೆಗಳು ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ, ಸಂಪತ್ತು ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ, ಸುಖದ ಸಾಧನೆಗಳು ನಮಗೆ ಲಭ್ಯವಾಗ್ತಾ ಹೋಗ್ತಾ ಇದೆ. ಇನ್ನೊಂದು ಕಡೆ ಅಷ್ಟೇ ಮನುಷ್ಯನ ಮನಸ್ಥಿತಿ ಅಶಾಂತಿಗೆ ಗುರಿಯಾಗ್ತಾ ಇದೆ, ದುಃಖಕ್ಕೆ ಗುರಿಯಾಗ್ತಾ ಇದೆ. ಹಾಗಾದರೆ ನಿಜವಾದ ಶಾಂತಿಯನ್ನು ಎಲ್ಲಿಂದ ಪಡಿಬೇಕು? ಶಾಂತಿಯ ದಾತ ಯಾರು? ದುಃಖಹರ್ತ ಸುಖಕರ್ತ ಯಾರು? ದುಃಖ ಯಾಕೆ ಸಿಗತ್ತೆ? ಸುಖದ ಸತ್ಯ ಅನುಭೂತಿ ಯಾವುದು? ಇದರ ಬಗ್ಗೆ ಕೆಲವು ಅಂಶಗಳನ್ನು ನಾವು ತಿಳ್ಕೊಳ್ಳೋಣ. ಬಹಳ ಸಮಯದಿಂದನೂ ನಾವು ಯಾವತ್ತೋ ಹೇಗೋ ಯಾವುದೋ ಪರಿಸ್ಥಿತಿಯಲ್ಲಿ ಸ್ವಲ್ಪ ದುಃಖ ಆಯಿತು, ಸ್ವಲ್ಪ ಅಶಾಂತವಾಯಿತು ಅಂದರೆ ಮೇಲೆ ನೋಡಿ ಹೇ ಸುಖದಾತ, ಹೇ ಶಾಂತಿದಾತ ಅಂತ ಯಾರನ್ನೋ ಕೂಗಿ ಕರೆಯುವಂಥ ಅಭ್ಯಾಸ ನಮಗೆಲ್ಲರಿಗೂ ಇದೆ. ಹಾಗಾದರೆ ಎಂದೋ ಆ ಪರಮಶಕ್ತಿ ನಮಗೆ ಶಾಂತಿಯ ಅನುಭೂತಿಯನ್ನು ಮಾಡಿಸಿರಬೇಕು, ಸುಖವನ್ನು ನಮಗೆ ನೀಡಿರಬೇಕಲ್ವೇ? ಆದ್ದರಿಂದ ಇವತ್ತು ನೋಡಿ ಜಗತ್ತಲ್ಲಿ ಹಿಂದಿನ ಕಾಲಕ್ಕಿಂತನೂ ಹೆಚ್ಚು ಸಂಪತ್ತು, ಹೆಚ್ಚು ಸೌಲಭ್ಯಗಳು ಮನುಷ್ಯನಿಗೆ ಲಭ್ಯವಾಗ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ನಾವು ಅತಿ ಅಮೂಲ್ಯವಾದಂಥ ಅನುಭೂತಿಯನ್ನು, ಖಜಾನೆಯನ್ನು, ನಮ್ಮದಾಗಿರುವಂತಹ ಸಂಪತ್ತನ್ನು ಯಾವುದಕ್ಕೆ ಬೆಲೆಯೇ ಕಟ್ಟಲಿಕ್ಕಾಗೋದಿಲ್ಲ ಅಂತಹ ಅಮೂಲ್ಯ ವಸ್ತುವನ್ನು ನಾವು ಕಳ್ಕೊಳ್ತಾನೆ ಇದ್ದೀವಿ. ಹಾಗಾದರೆ ಯಥಾರ್ಥವಾದ ಶಾಂತಿಯ ಅನುಭೂತಿ ಯಾರಿಂದ ಪಡಿಬೇಕು, ಹೇಗೆ ಪಡಿಬೇಕು? ಸತ್ಯವಾದ ಸುಖದ ಅನುಭೂತಿಯನ್ನು ಹೇಗೆ ನಮ್ಮ ಜೀವನದಲ್ಲಿ ಪಡ್ಕೋಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಆತ್ಮೀಯರೇ, ಜಗತ್ತಿನ ನಿಯಮ, ಈ ಸೃಷ್ಟಿ ಇದು. ಯಾವುದೆಲ್ಲ ಕಾಣಿಸ್ತಾ ಇದೆ, ಮತ್ತೊಂದು ಗಳಿಗೆಯಲ್ಲಿ ಎಲ್ಲವೂ ಪರಿವರ್ತನೆ ಆಗುತ್ತೆ. ಯಾರೆಲ್ಲ ಮನುಷ್ಯಾತ್ಮರು ನಮ್ಮ ಜೊತೆ ಇದ್ದಾರೆ, ಅವರು ಯಾರೇ ಆಗಿರ್ಬೋದು, ತಂದೆ ತಾಯಿ, ಸ್ನೇಹಿತರು, ಪತಿ ಪತ್ನಿ ಅಥವಾ ಇನ್ಯಾವುದೇ ಸಂಬಂಧದಲ್ಲಿ ನಮ್ಮ ಜೀವನದ ಒಡನಾಟದಲ್ಲಿ ಬರಬಹುದು. ಆದರೆ ಎಲ್ಲರೂ ಸಹ ಸ್ವಲ್ಪ ಸಮಯ ನಮಗೆ ಜೊತೆ ಕೊಡ್ತಾರೆ. ಆದರೆ ಸ್ಥಿರವಾದಂತಹ ಒಂದು ಅನುಭೂತಿಯನ್ನು, ಜೊತೆಯನ್ನು ಕೊಡುವಂಥ ಶಕ್ತಿ ಪರಮ ಚೇತನ, ಪರಮಾತ್ಮ ಅಂತ ಹೇಳಲಾಗುತ್ತೆ. ಇದಕ್ಕೆ ಮೂಲ ಕಾರಣ ನಾವೆಲ್ಲರೂ ಸಹ ಈ ಸೃಷ್ಟಿ ರಂಗಮಂಚದಲ್ಲಿ ಭಿನ್ನ ಭಿನ್ನ ಪಾತ್ರವನ್ನು ಮಾಡ್ತಾ ಇದ್ದೀವಿ, ಸ್ವಲ್ಪ ಸ್ವಲ್ಪ ಸಮಯಕ್ಕಾಗಿ. ಆದರೆ ಪರಮಚೇತನ, ಪರಮ ಆತ್ಮ ಒಬ್ಬರು ಸದಾ ಹೇಗಿದ್ದಾರೋ ಹಾಗೇ ಇರುವಂತಹ ಅವಿನಾಶಿ ಶಕ್ತಿ. ಹಾಗಾಗಿ ನಮ್ಮ ಜೀವನದಲ್ಲಿ ಯಥಾರ್ಥ ಶಾಂತಿ, ಸತ್ಯವಾದ ಸುಖದ ಅನುಭೂತಿಯನ್ನು ಮಾಡಬೇಕು ಅಂದರೆ ಎಲ್ಲರ ಒಡನೆ ನಾವು ಬಹಳ ಪ್ರೀತಿಯಿಂದ ಇದ್ದರೂ ಸಹ, ಎಲ್ಲರ ಜೊತೆ ಭಿನ್ನ ಭಿನ್ನ ಪಾತ್ರವನ್ನು, ಭಿನ್ನ ಭಿನ್ನ ಸಂಬಂಧಗಳನ್ನು ನಿಭಾಯಿಸ್ತಾ ಇದ್ದರು, ಅನೇಕ ಸುಖ ಸಾಧನೆಗಳನ್ನು ನಮ್ಮ ಜೀವನದಲ್ಲಿ ಪಡ್ಕೊಂಡಿದ್ರೂ ಸಹ ನಮ್ಮ ಸ್ಥಿರವಾದ ಸಂಬಂಧ ಆ ಪರಮಚೇತನದ ಜೊತೆಗೆ ಎಷ್ಟು ನಿಕಟವಾಗಿರುತ್ತೆ, ಅಷ್ಟು ನಮ್ಮ ಮನಸ್ಸಿನ ಸ್ಥಿತಿ ಸ್ಥಿರವಾಗಿರುತ್ತೆ. ಇಲ್ಲವಂದಾಗ ಯಾವ ಸುಖ ಶಾಂತಿಗಾಗಿ ಅಲ್ಪ ಕಾಲದ ಆಧಾರವನ್ನು ತೊಗೊಂಡ್ಬಿಡ್ತೀವಿ, ಆ ಆಧಾರ ನಮ್ಮಿಂದ ದೂರ ಹೋಯಿತು ಅಂದಾಗ ಮನಸ್ಸಿಗೆ ಬಾಧೆಯಾಗುತ್ತೆ, ದುಃಖ ಆಗುತ್ತೆ, ಬೇಸರವಾಗುತ್ತೆ. ಮತ್ತು ಯಾವುದರಿಂದ ನಾವು ಶಾಂತಿ ಸುಖದ ಅನುಭೂತಿ ಮಾಡ್ತಾ ಇದ್ದೀವಿ ಅದು ನಮ್ಮಿಂದ ದೂರ ಹೋದಾಗ ಅಥವಾ ನಾವು ಅದನ್ನು ಕಳ್ಕೊಂಡಾಗ ಮನಸ್ಸು ಮತ್ತೆ ಇನ್ನೊಂದನ್ನು ಹುಡುಕಲಿಕ್ಕೆ ಶಕ್ತರಾಗದೆ ಅಸಮರ್ಥತೆಯ ಸ್ಥಿತಿಯಲ್ಲಿ, ಸಂಪೂರ್ಣ ದುಃಖದ ಸ್ಥಿತಿಯಲ್ಲಿ ಬರಲಿಕ್ಕೆ ಸಾಧ್ಯ. ಆದ್ದರಿಂದ ಇವತ್ತು ಜಗತ್ತಲ್ಲಿ ನಾವು ನೋಡ್ತೇವೆ, ಮನುಷ್ಯರ ಸಂಬಂಧಗಳು ಎಷ್ಟೇ ಪ್ರೀತಿಯುಕ್ತವಾಗಿದ್ದರೂ, ಸ್ನೇಹಯುಕ್ತವಾಗಿದ್ದರೂ ಸಹ ಆಕಸ್ಮಿಕವಾಗಿ ಆ ವ್ಯಕ್ತಿ ನಮ್ಮಿಂದ ದೂರ ಆಗ್ತಾರೆ, ಆ ವಸ್ತುಗಳು ನಮ್ಮಿಂದ ದೂರ ಆಗುತ್ತೆ ಅಥವಾ ಸಾಧನೆಗಳು ನಮ್ಮಿಂದ ದೂರವಾಗುತ್ತೆ ಅಂದಾಗ ನಮಗೆಲ್ಲೋ ಒಂದು ಕಡೆ ಖಿನ್ನತೆ ಅಥವಾ ಉದಾಸೀನತೆ ಅಥವಾ ಬೇಸರ, ಆತಂಕ, ಇಂತಹ ಮನೋಸ್ಥಿತಿಗಳಿಗೆ ನಮ್ಮ ಮನಸ್ಸು ಗುರಿಯಾಗುತ್ತೆ.
ಹಾಗಾದರೆ ಪರಮಾತ್ಮ ಅಂದರೆ ಯಾರು? ಆ ಪರಮಚೇತನನ ಜೊತೆಯಲ್ಲಿ ನಾವು ಧ್ಯಾನದ ಮುಖಾಂತರ ನಮ್ಮ ಮನಸ್ಸನ್ನು ಅವರೊಟ್ಟಿಗೆ ಜೋಡಿಸುವಂತಹ ಮುಖಾಂತರ ನಾವು ಶಾಂತಿಯ ಶಕ್ತಿಯನ್ನು, ಸುಖದ ಅನುಭೂತಿಯನ್ನು ಹೇಗೆ ಸಹಜವಾಗಿ ಪಡಿಬೋದು? ಬಹಳ ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಯಾರನ್ನು ನಾವು ನೆನಪು ಮಾಡ್ತೀವಿ ಅವರೊಟ್ಟಿಗೆ ನಮ್ಮ ಸಂಬಂಧ ಅವಶ್ಯವಾಗಿ ಇದೆ. ಅವರು ನಮಗೆ ಹತ್ತಿರದಲ್ಲಿರ್ಬೋದು ಅಥವಾ ದೂರದಲ್ಲಿರ್ಬೋದು, ಸಂಪರ್ಕದಲ್ಲಿರ್ಬೋದು, ಇಲ್ಲದೇ ಇರ್ಬೋದು. ಎಲ್ಲಿ ಸಂಬಂಧ ಇರುತ್ತೆ ಅವರನ್ನಷ್ಟೇ ನಾವು ನೆನಪು ಮಾಡಲಿಕ್ಕೆ ಸಾಧ್ಯ ಅಲ್ಲವೇ? ಹಾಗಾದರೆ ನೋಡಿ ಆತ್ಮೀಯರೇ, ನಮ್ಮ ಜೀವನದುದ್ದಕ್ಕೂ ಸಹ ಒಂದೊಂದು ಗಳಿಗೆಯಲ್ಲಿ, ಒಂದೊಂದು ಸನ್ನಿವೇಶದಲ್ಲಿ ಎಲ್ಲೆಲ್ಲಿ ನಮ್ಮ ಮನಸ್ಸಿಗೆ ಅಶಾಂತಿ ಬಂದಿದೆ, ಎಲ್ಲೆಲ್ಲಿ ನಮ್ಮ ಜೀವನದಲ್ಲಿ ದುಃಖದ ಘಟನೆಗಳು ನಡೆದಿದೆ, ಅಂತಹ ಸಮಯದಲ್ಲಿ ಗೊತ್ತಿಲ್ಲದೆ ಆ ಪರಮಚೇತನನ ನಾವು ಕರೀತಾ ಬಂದಿದ್ದೀವಿ, ಕೂಗ್ತಾ ಬಂದಿದ್ದೀವಿ ಅಲ್ಲವೇ? ಅಥವಾ ಅನೇಕ ರೂಪದಲ್ಲಿ ಅವರನ್ನು ನೆನಪು ಮಾಡಲಿಕ್ಕೆ ಪ್ರಯತ್ನವೂ ಮಾಡ್ತಾ ಬಂದಿದ್ದೀವಿ. ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಮನಸ್ಸಿಗೆ ಶಾಂತಿ ಅನುಭೂತಿನೂ ಆಗಿರ್ಬೋದು. ಆದರೆ ಇಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರುವಂತಹ ಸಹಜವಾದ ವಿಧಿ, ಆ ಪರಮಚೇತನವೇ ಸದಾ ಶಾಂತಿಯ ಸಾಗರರಾಗಿದ್ದಾರೆ, ಸದಾ ಸುಖದ ದಾತನಾಗಿದ್ದಾರೆ. ಅವರ ಮಿಲನ, ಅವರೊಟ್ಟಿಗೆ ನಮ್ಮ ಸಂಬಂಧವನ್ನು ಬೆಳೆಸಬೇಕಾದರೆ ಈ ಭೌತಿಕ ಸಂಬಂಧಗಳನ್ನು ಬಿಡುವಂಥ ಅವಶ್ಯಕತೆ ಇಲ್ಲ, ಭೌತಿಕ ಸಾಧನಗಳನ್ನು ತ್ಯಾಗ ಮಾಡುವ ಅವಶ್ಯಕತೆ ಇಲ್ಲ. ಆದರೆ ಹೇಗೆ ಒಂದು ಕಮಲ ಪುಷ್ಪ ನೋಡಿ ನೀರಿನ ಮೇಲೆ ಬಹಳ ಸುಂದರವಾಗಿ ಅರಳಿರುತ್ತೆ, ಆ ಒಂದು ಸುಂದರವಾದ ಕಮಲ ಪುಷ್ಪದ ಮೇಲೆ ನೀರಿನ ಒಂದು ಹನಿಯೂ ನಿಲ್ಲೋದಿಲ್ಲ, ಅಷ್ಟೊಂದು ನಿರ್ಲಿಪ್ತವಾಗಿರುತ್ತೆ. ಅದು ಸೂರ್ಯನ ಕಡೆ ಆಕರ್ಷಿತವಾಗಿರುತ್ತೆ. ಹಾಗೆ ನಾವು ಈ ಜೀವನದ ಒಂದು ಒಡನಾಟದಲ್ಲಿ ಅನೇಕ ವ್ಯಕ್ತಿಗಳ ಜೊತೆ ನಮ್ಮ ಸಂಬಂಧವನ್ನು ಬೆಳೆಸಿರ್ತೀವಿ. ಅನೇಕ ವ್ಯಕ್ತಿಗಳು ನಮ್ಮ ಸಂಪರ್ಕದಲ್ಲಿ ಬರ್ತಾರೆ. ಅನೇಕ ಸಾಧನಗಳು, ಅದು ಮನೆ, ಗಾಡಿ, ಮೋಟರು, ಸಂಪತ್ತು, ಹಣ, ಇನ್ನು ಅಂತಹ ಅನೇಕ ಭೌತಿಕ ವಸ್ತುಗಳಿರ್ಬೋದು. ಇದೆಲ್ಲವನ್ನು ಉಪಯೋಗಿಸಿದ್ರೂ ಸಹ ಇದು ಯಾವುದೂ ನಮ್ಮದಲ್ಲ. ಸ್ವಲ್ಪ ಸಮಯಕ್ಕಾಗಿ ಇದನ್ನು ಉಪಯೋಗಿಸ್ಬೋದು, ಆದರೆ ಅದರಿಂದ ನಿರ್ಲಿಪ್ತ ಅವಸ್ಥೆಯಲ್ಲಿದ್ದು ಸದಾ ಮನಸ್ಸನ್ನು ಆ ಪರಮಚೇತನದ ಜೊತೆಗೆ ಮನಸ್ಸಿನ ಚಿಂತನೆಯ ಮುಖಾಂತರ ಜೋಡಿಸ್ತಾ ಇರುವಂಥ ಅಭ್ಯಾಸಿಗಳಾಗಿದ್ದೇ ಆದರೆ ಇದು ಯಾವುದರ ಒಂದು ಆಗುಹೋಗುಗಳ ಮಧ್ಯೆ ಅಥವಾ ಪ್ರಾಪ್ತಿ ಅಪ್ರಾಪ್ತಿಯ ಮಧ್ಯೆ ನಮ್ಮದು, ನಮ್ಮವರು ಅಥವಾ ಅವರನ್ನು ನಮ್ಮಿಂದ ದೂರ ಕಳ್ಕೊಂಡಾಗ ಅಥವಾ ನಮ್ಮಿಂದ ಯಾವುದೋ ಕಾರಣ ವಸ್ತುಗಳಾಗಲಿ ವ್ಯಕ್ತಿಗಳಾಗಲಿ ದೂರವಾದಾಗ ಮನಸ್ಸು ಖಿನ್ನತೆಗೆ ಒಳಗಾಗೋದಿಲ್ಲ ಅಥವಾ ಶೂನ್ಯ ಅವಸ್ಥೆಗೆ ಹೋಗೋದಿಲ್ಲ, ಉದಾಸೀನ ಅವಸ್ಥೆಗೆ ಹೋಗೋದಿಲ್ಲ. ಅದಕ್ಕೆ ಬದಲು ಜ್ಞಾನಯುಕ್ತವಾಗಿ ಪರಮಚೇತನದ ಶಕ್ತಿಯನ್ನು ನಮ್ಮ ಆತ್ಮದಲ್ಲಿ ತುಂಬಿಕೊಳ್ತಾ ನಮ್ಮ ಜೀವನದ ಮುಂದಿನ ಯಾತ್ರೆಯನ್ನು ಇನ್ನಷ್ಟು ಸುಗಮವಾಗಿ ನಡೆಸಲಿಕ್ಕೆ ಶಕ್ತರಾಗ್ತೀವಿ. ಶಾಂತಿಯ ಅನುಭೂತಿ ಒಂದು ಶಕ್ತಿಯನ್ನು ನೀಡುತ್ತೆ. ಯಾವಾಗ ಮನಸ್ಸಿನಲ್ಲಿ ಅಶಾಂತವಾಗುತ್ತೆ ಅಂದಾಗ ಅನೇಕ ಗೊಂದಲಗಳು, ಅನೇಕ ವಿಚಾರಗಳ ಸಂಘರ್ಷ ನಮ್ಮ ಮನಸ್ಸಿನಲ್ಲಿ ಮೂಡಿದಾಗ ನಮ್ಮ ಬುದ್ಧಿಯ ನಿರ್ಣಯ ಶಕ್ತಿ ಕಡಿಮೆಯಾಗುತ್ತೆ. ಯಾವುದು ಸರಿ ತಪ್ಪು ಎನ್ನುವಂಥ ವಿಮರ್ಶೆ ನಮ್ಮ ಬುದ್ಧಿ ಮಾಡಲಿಕ್ಕೆ ಅಸಮರ್ಥವಾಗುತ್ತೆ. ಆದ್ದರಿಂದಲೇ ಶಾಂತಿ ಎನ್ನುವಂಥದ್ದು ನಿತ್ಯ ಜೀವನದ ಅನೇಕ ವಿಚಾರಗಳನ್ನು ವಿಮರ್ಶೆ ಮಾಡಲಿಕ್ಕೆ, ಸರಿಯಾದ ನಿರ್ಣಯ ತಗೊಳ್ಳಿಕ್ಕೆ ಮನಸ್ಸಿನ ಶಾಂತಿಯ ಸ್ಥಿತಿ ಅತಿ ಅವಶ್ಯಕವಾಗಿದೆ. ಸುಖದ ಅನುಭೂತಿ. ದುಃಖಕ್ಕೆ ಈಡಾದಂಥ ಮನಸ್ಸು ಸುಖದ ಸಾಧನೆಗಳಿದ್ದರೂ ಸಹ ಸುಖದ ಅನುಭೂತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸುಖದ ಸಾಧನೆಗಳಿದೆ, ಆದರೆ ನನಗೆ ಸುಖದ ಅನುಭೂತಿ ಆಗ್ತಾ ಇಲ್ಲ. ಯಾಕೆ ಅಂದರೆ ನನ್ನ ಆಂತರಿಕ ಮನಸ್ಸಿನಲ್ಲಿ ಯಾವುದೋ ಕಾರಣ ದುಃಖ ಇದೆ. ಆ ದುಃಖದ ಭಾರ ನಮ್ಮನ್ನು ಕೆಳಗೆ ಇಳಿಸುತ್ತೆ. ಸುಖದ ಸಾಧನೆಗಳನ್ನು ಉಪಯೋಗಿಸಿ ಅದರಿಂದ ಸುಖದ ಪ್ರಾಪ್ತಿಯನ್ನು ಅನುಭವಿಸಲಿಕ್ಕೆ ಬಿಡೋದಿಲ್ಲ. ಇದಕ್ಕೆ ಸಣ್ಣ ಉದಾಹರಣೆ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ, ತಿಳ್ಕೊಳ್ಳಿ. ಬಹಳ ಸುಂದರವಾದಂತಹ ಒಂದು ಸಂಘಟನೆ. ನಿಮ್ಮ ಸ್ನೇಹಿತರ ಸಮ್ಮುಖದಲ್ಲಿ ಕುಳಿತಿದ್ದೀರಾ, ಬಹಳ ಹತ್ತಿರದ ಸ್ನೇಹಿತನ ಒಂದು ಹುಟ್ಟಿದ ಹಬ್ಬದ ಸಂಘಟನೆಯಲ್ಲಿದ್ದೀರಾ, ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀರಾ. ಅಂತಹ ಸಮಯದಲ್ಲಿ ನಿಮಗೆ ಬೇಕಾದಂತಹ ಬಹಳ ಅವಶ್ಯಕತೆ ಇರುವಂತಹ ಬಹಳ ಇಷ್ಟವಾದಂತಹ ವಸ್ತು, ಅದು ಒಂದು ಸಿಹಿಯೇ ಇರ್ಬೋದು, ಯಾವುದೇ ಒಂದು ತಿಂಡಿ ಇರ್ಬೋದು, ನಿಮ್ಮ ಮುಂದೆ
ಬಹಳ ಪ್ರೀತಿಯಿಂದ ತಗೊಂಡು ಬಂದು ಕೊಡ್ತಾರೆ. ಅದನ್ನು ಇನ್ನೇನು ನಾನು ಸ್ವೀಕರಿಸಿ ಅದರ ಸುಖವನ್ನು ಅನುಭವಿಸಬೇಕು ಅನ್ನುವಂತಹ ಕ್ಷಣದಲ್ಲಿ ನಿಮಗೆ ಒಂದು ಕಹಿಯಾದ ಒಂದು ಸಂದೇಶ ಬರುತ್ತೆ. ಅದನ್ನು ಕಿವಿಗಳಿಂದ ಕೇಳಿದ ಕ್ಷಣ ನಿಮ್ಮ ಕೈಯಲ್ಲಿ ಬಹಳ ಇಷ್ಟವಾದಂತಹ ಒಂದು ತಿಂಡಿ ಇದೆ. ಅದು ಗುಲಾಬ್ ಜಾಮೂನ್ ಅಂದ್ಕೊಳ್ಳಿ, ಮತ್ತೊಂದು ಅಂದ್ಕೊಳ್ಳಿ, ನೀವಿನ್ನೇನು ತಿಂದು ಖುಷಿ ಪಡಬೇಕು ಅನ್ನುವಂಥ ಕ್ಷಣದಲ್ಲಿ ಇಲ್ಲಿ ಕಹಿಯಾದಂಥ ಸಂದೇಶ ಕಿವಿಯ ಒಳಗಡೆ ಬೀಳುತ್ತೆ. ತಕ್ಷಣ ಮನಸ್ಸಿನಲ್ಲಿ ಬಾಧೆಯಾಗುತ್ತೆ. ಹೀಗಾಯ್ತಾ ಅನ್ನುವಂಥ ವಿಚಾರ ಮನಸ್ಸಿಗೆ ನೋವನ್ನು ಕೊಡುತ್ತೆ, ಬಾಧೆಯನ್ನು ಕೊಡುತ್ತೆ. ಈ ಕೈಯಲ್ಲಿರುವಂತಹ ಅತಿ ಇಷ್ಟವಾದಂಥ ತಿಂಡಿ ಇನ್ನೇನು ತಿನ್ನಬೇಕು ಅನ್ನೋಷ್ಟೊತ್ತಿಗೆ ಅದು ಬೇಡವಾಗುತ್ತೆ. ಭಲೆ ಪ್ರೀತಿಯಿಂದ ಕೊಟ್ಟಿದ್ದಾರೆ, ನಿಮ್ಮ ಅತಿ ಪ್ರೀತಿಯ ಸ್ನೇಹಿತರೇ ಕೊಟ್ಟಿದ್ದಾರೆ, ಅದು ನಿಮ್ಗೆ ಇಷ್ಟನೂ ಹೌದು. ಆದರೆ ನೋಡಿ, ಈ ಒಂದು ಸಂದೇಶ ಮನಸ್ಸಿನ ನಕಾರಾತ್ಮಕ ಭಾವನೆಗಳ ಅನುಭವದಲ್ಲಿ ಈ ಸಾಧನೆ ಅಥವಾ ಸುಖದ ಸಂಪತ್ತು ನನ್ನ ಮುಂದೆ ಇದ್ರೂ ಸಹ ಅದನ್ನು ನಾನು ಒಳಗಡೆ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ತಕ್ಷಣ ಅದು ಬೇಡವನಿಸುತ್ತೆ. ಕಾರಣ ಮನಸ್ಸಿನ ಸ್ಥಿತಿಯಲ್ಲಿ ದುಗುಡ, ಆತಂಕವಾಯಿತು ಅಲ್ವೇ. ಇದರಿಂದ ನಮ್ಗೆ ಅರ್ಥ ಆಗೋದು, ಸುಖದ ಸಾಧನೆಗಳಿಂದ ಸುಖವನ್ನು ಅನುಭವಿಸಬೇಕು ಅಂದರೆ ಅದಕ್ಕೆ ಪೂರ್ವ ಸ್ಥಿತಿ ಮನಸ್ಸಿನ ಶಾಂತಿ. ಎಲ್ಲಿ ಮನಸ್ಸಿನ ಶಾಂತಿ ಕದಡು ಹೋಗುತ್ತೆ, ಎಲ್ಲಿ ಮನಸ್ಸು ಅಶಾಂತಿಗೊಳಗಾಗುತ್ತೆ, ಎಲ್ಲಿ ಮನಸ್ಸು ಆತಂಕಕ್ಕೆ ಒಳಗಾಗುತ್ತೆ, ಅಲ್ಲಿ ಭೌತಿಕ ಸುಖದ ಸಾಧನೆಗಳು ನನಗೆ ಬೇಡವನಿಸುತ್ತವೆ. ಅದರಿಂದ ನನಗೆ ಸುಖದ ಅನುಭೂತಿ ಆಗೋದಿಲ್ಲ. ಅಂದರೆ ಅರ್ಥ, ಆತ್ಮನೇ ಸುಖವನ್ನು ಅನುಭವಿಸುತ್ತೆ ವಿನಃ ಭೌತಿಕ ವಸ್ತುಗಳಿಂದ, ಭೌತಿಕ ಶರೀರ ಅಲ್ಲ. ಈ ಶರೀರ ಕೇವಲ ಒಂದು ಸಾಧನ. ಹಾಗಾಗಿ ದಿನನಿತ್ಯ ಜೀವನದಲ್ಲಿ ನೋಡಿ, ಕೆಲವೊಮ್ಮೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ಏನೂ ಕಹಿತನ ಇಲ್ಲ, ಆದರೆ ಯಾರಿಗೋ ಕಹಿಯಾದ ಅನುಭವ ಆಗಿದೆ, ಎಲ್ಲೋ ಕಹಿಯಾದ ಘಟನೆ ನಡೆದಿದೆ, ಅದನ್ನು ನಾವು ಟಿ ವಿ ಮುಖಾಂತರ ನೋಡ್ತೀವಿ, ಅಥವಾ ಸಂದೇಶದ ಮುಖಾಂತರ ಕೇಳ್ತೀವಿ, ಅಥವಾ ನ್ಯೂಸ್ ಪೇಪರಲ್ಲಿ ಓದ್ತೀವಿ. ಆಗಲೂ ಸಹ ಅದಕ್ಕೆ ಪ್ರಭಾವಿತರಾದಾಗ ನಮ್ಮ ಕಣ್ಣಲ್ಲಿ ನೀರು ಬರ್ಬೋದು, ಅವತ್ತು ಊಟ ಬೇಡ ಅನ್ನಿಸ್ಬೋದು, ಅಥವಾ ನಮಗೆ ಈ ವಸ್ತುಗಳಾಗಲಿ ಯಾವುದೊಂದು ಸುಖವನ್ನು ಕೊಡ್ತಾ ಇಲ್ಲ ಅನ್ನುವಂಥ ಬೇಸರದ ಅನುಭೂತಿ ಆಗ್ಬೋದು. ಅಂದರೆ ಮನಸ್ಸು ಎಷ್ಟು ಸೂಕ್ಷ್ಮವಾಗಿದೆ ಅಂದರೆ ಅದಕ್ಕೆ ಯಾವುದೇ ಕಹಿಯಾದ ಒಂದು ಸಂದೇಶ, ಅಹಿತ ಘಟನೆಗಳ ಒಂದು ಸಮಾಚಾರ ಕೇಳಿದ ಕ್ಷಣ ಅದರ ಒಂದು ಪ್ರಭಾವಕ್ಕೆ ಮನಸ್ಸು ಒಳಗಾದ ತಕ್ಷಣವೇ ಈ ಇಂದ್ರಿಯಗಳಿಂದ ಬಹಳ ಸುಂದರವಾದ ದೃಶ್ಯವು ನನಗೆ ಸುಂದರತೆ ಅನುಭೂತಿ ಕೊಡಲ್ಲ, ಬಹಳ ಸಿಹಿಯಾದ ತಿಂಡಿನೂ ಸಹ ಸಿಹಿಯನ್ನು ಅನುಭವಿಸಲಿಕ್ಕೆ ಬಿಡೋದಿಲ್ಲ, ಬಹಳ ಒಳ್ಳೆಯ ಸುಂದರವಾದ ಗಾನ, ಆ ಹಾಡು ನನಗೆ ಒಳ್ಳೆಯದನ್ನಿಸಲ್ಲ. ಕಾರಣ ಏನಪ್ಪ ಅಂದರೆ ಮನಸ್ಸು ದುಗುಡವಾಗಿದೆ, ಅಶಾಂತವಾಗಿದೆ, ದುಃಖಿತವಾಗಿದೆ, ಆತಂಕದಲ್ಲಿ ಸಿಕ್ಕಾಕೊಂಡಿದೆ. ಇಂತಹ ಸನ್ನಿವೇಶಗಳಲ್ಲಿ ಬಹುಶಃ ನಾವು ನಮ್ಮ ದುಃಖವನ್ನು ಇನ್ನೊಂದು ವ್ಯಕ್ತಿಯ ಜೊತೆ ಹಂಚಿಕೊಂಡ್ರೂ ಸಹ ಆ ವ್ಯಕ್ತಿಗೂ ಸಹ ದುಃಖ ಆಗುತ್ತೆ ವಿನಃ ನಮ್ಮ ದುಃಖವನ್ನು ಹೀರುವಂತಹ ಅಥವಾ ದೂರ ಮಾಡುವಂಥ ಶಕ್ತಿ ಬಹುಶಃ ಅವ್ರಿಗೂ ಇರೋದಿಲ್ಲ. ಬಹಳ ಸತಿ ನೋಡಿ ಆತ್ಮೀಯರೇ, ನಾವು ಯಾವಾಗ ನಮ್ಮ ದುಃಖವನ್ನು ಬೇರೆಯವ್ರಿಗೆ ಹೇಳ್ಕೊತಾ ಹೋಗ್ತೀವಲ್ಲ, ಅವರು ಕೇಳ್ತಾ 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 ಅವರು ದುಃಖಿತರಾಗ್ಬಿಡ್ತಾರೆ ವಿನಃ ನಮಗೆ ಆ ದುಃಖವನ್ನು ತಗೊಂಡು ಸುಖ ಕೊಡಲಿಕ್ಕೆ ಅವರು ಶಕ್ತರಾಗೋದಿಲ್ಲ. ಆದ್ದರಿಂದನೇ ವರ್ತಮಾನ ಸಮಯದ ಪರಿಸರದಲ್ಲಿ ನಾವು ನೋಡ್ತೀವಿ, ಹೆಚ್ಚು ಹೆಚ್ಚು ದುಃಖದ ವಾತಾವರಣ, ಎಲ್ಲೋ ಒಂದು ಕಡೆ ಭಯ, ಆತಂಕದ ವಾತಾವರಣ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಮನೆಯಲ್ಲಿರ್ಬೋದು, ಅಕ್ಕಪಕ್ಕದಲ್ಲಿರ್ಬೋದು, ನಮಗೆ ಏನೂ ಆಗಿಲ್ಲ, ಆದರೆ ಅಕ್ಕಪಕ್ಕದಲ್ಲಿರುವಂಥ ವ್ಯಕ್ತಿಗಳಿಗೆ ದುಃಖ ಆಯಿತು, ದುರ್ಘಟನೆಗಳಾಯಿತು ಅಂದಾಗಲೂ ಸಹ ನಮಗೆ ಬೇಸರವಾಗುತ್ತೆ. ಯಾಕೆಂದರೆ ವಿ ಗೆಟ್ ಇನ್ಫ್ಲೂಯೆನ್ಸ್ಡ್ ಅಂತೀವಿ, ಅದಕ್ಕೆ ಪ್ರಭಾವಿತರಾಗ್ಬಿಡ್ತೀವಿ. ಯಾರು? ನಮ್ಮ ಮನಸ್ಸು. ಹಾಗಾಗಿ ನಮ್ಮ ಆಂತರಿಕ ಮನಸ್ಸನ್ನು ಸಶಕ್ತವಾಗಿಟ್ಕೊಳ್ಬೇಕು, ಶಕ್ತಿಶಾಲಿಯಾಗಿಟ್ಕೋಬೇಕು. ಅಶಾಂತಿಯ ವಾತಾವರಣದಲ್ಲೂ ಮನಸ್ಸನ್ನು ಶಾಂತಿಯಾಗಿಟ್ಕೊಳ್ಳುವಂತಹ ಶಕ್ತಿ ನಮ್ಮಲ್ಲಿ ಮೂಡಬೇಕು ಅಂದರೆ ನಿರಂತರವಾಗಿ ಆ ಪರಮಚೇತನದ ಜೊತೆ ನಮ್ಮ ಮನಸ್ಸಿನ ಸಂಬಂಧವನ್ನು, ಬುದ್ಧಿಯ ಯೋಗವನ್ನು ಎಷ್ಟು ಸಾಧ್ಯನೋ ಅಷ್ಟು ಅವರೊಡನೆ ಜೋಡಿಸಿದಾಗ ನಮ್ಮಲ್ಲಿ ಆ ಒಂದು ಶಾಂತಿಯ ಪ್ರಕಂಪನಗಳು, ಶಾಂತಿ ಒಂದು ಶಕ್ತಿಯ ರೂಪದಲ್ಲಿ ಕೆಲಸ ಮಾಡುತ್ತೆ. ಇದರಿಂದ ಏನಾಗುತ್ತೆ ಅಂದಾಗ, ಒಂದು, ನಮ್ಮ ಮನಸ್ಸನ್ನು ನಾವು ಅನೇಕ ಇಂತಹ ನಕಾರಾತ್ಮಕ ಪ್ರಭಾವಗಳಿಂದ ಮುಕ್ತನಾಗಿ ಇಟ್ಕೋಬೋದು. ಎರಡನೇದು, ನಮ್ಮಿಂದ ಅನ್ಯರಿಗೆ ಬೇರೆಯವರ ದುಃಖವನ್ನು ದೂರ ಮಾಡುವಂಥ
ಅಶಾಂತ ಮನಸ್ಸುಗಳಿಗೆ ಶಾಂತಿ ಕೊಡುವಂತಹ ಸೇವೆಯನ್ನು ಮಾಡಬಹುದು. ಇದು ವರ್ತಮಾನ ಸಮಯದಲ್ಲಿ ಅತಿ ಅವಶ್ಯಕವಾಗಿರುವಂತಹ ಸೇವೆ ಅಂತ ನನಗನ್ನಿಸ್ತಾ ಇದೆ. ಯಾಕೆಂದರೆ ನೋಡಿ, ಬಹಳ ಜನಗಳ ಹತ್ರ ಹಣ ಇದೆ, ಸಂಪತ್ತಿದೆ, ಸಂಬಂಧಗಳಿದ್ದಾರೆ, ಸಾಧನೆಗಳು ಇದೆ. ಆದರೆ ಕೆಲವು ಕ್ಷಣಗಳು ಶಾಂತವಾಗಿ ಅವರ ಜೊತೆಗೆ ಅನುಭೂತಿಯನ್ನು ಮಾಡಿಸುವಂಥ, ಅಥವಾ ಅವರಿಗೆ ಖುಷಿ ಕೊಡುವಂತಹ, ಅಥವಾ ಅವರ ಮನಸ್ಸಿಗಾಗುವಂಥ ಆಘಾತದಿಂದ ಅವರನ್ನು ಮುಕ್ತಗೊಳಿಸುವಂತಹ ಶಕ್ತಿ ಯಾರಲ್ಲೂ ಇಲ್ಲ. ಸಿಂಪತಿ ಬೇರೆ ನೋಡಿ, ಒಬ್ಬರ ಕಷ್ಟವನ್ನು ನೋಡಿದಾಗ ಅಯ್ಯೋ ಅವ್ರಿಗೆ ಹೀಗಾಯ್ತಲ್ಲ ಅಂತಂದ್ಬಿಟ್ಟು ಅನುಕಂಪ ಅಂತ ಹೇಳ್ತಾರಲ್ವ, ಅನುಕಂಪ ತೋರಿಸುವಂಥವ್ರು ಎಲ್ಲರೂ ಆಗಿರ್ತಾರೆ. ಆದರೆ ಇವತ್ತು ಅನುಕಂಪ ಮಾತ್ರ ತೋರಿಸಿದ್ರೆ ಸಾಲದು, ಆ ದುಃಖದ ಒಂದು ಮಡಿಲಿಂದ ಹೊರಗಡೆ ಬರಬೇಕು ಅವರು. ಅದರಿಂದ ಆ ಮನಸ್ಸನ್ನು ಹೊರಗಡೆ ಮುಕ್ತ ಮಾಡಿ ಪುನಃ ಖುಷಿಯಲ್ಲಿ, ಶಾಂತಿಯ ಸ್ಥಿತಿಯಲ್ಲಿ, ಸುಖದ ಸ್ಥಿತಿಯಲ್ಲಿ ಸ್ಥಿತರಾಗಲಿಕ್ಕೆ ನಾವು ಸಹಯೋಗಿಗಳಾಗಬೇಕು. ಇಂತಹ ಒಂದು ಸೇವೆಯನ್ನು ಮಾಡಲಿಕ್ಕೆ ನಮ್ಮ ಮನಸ್ಸಿನ ಬುದ್ಧಿಯ ಸ್ಥಿತಿ ಅಥವಾ ಅಂತರ ಮನಸ್ಸಿನಲ್ಲಿ, ಅಂತರ ಚೇತನದಲ್ಲಿ ದೀರ್ಘಕಾಲದಿಂದ ನಾವು ಎಷ್ಟು ಸಾಧ್ಯನೋ ಅಷ್ಟು ಸಮಯ ಆ ಶಾಂತಿಯ ಸಾಗರನಿಂದ ಶಾಂತಿಯ ಪ್ರಕಂಪನಗಳನ್ನು ನಮ್ಮಲ್ಲಿ ತುಂಬಿಕೊಳ್ತಾ ಹೋಗಬೇಕು. ಸಣ್ಣ ಉದಾಹರಣೆಯಿಂದ ಈ ಮಾತನ್ನು ಇನ್ನಷ್ಟು ಸ್ಪಷ್ಟಪಡಿಸ್ತೀನಿ. ತಿಳ್ಕೊಳ್ಳಿ, ಒಂದು ಬ್ಯಾಟ್ರಿ ಓಡ್ತಾ ಇದೆ, ಅದನ್ನು ಉಪಯೋಗ ಮಾಡ್ತಾ ಇದ್ದೀವಿ. ಬರ್ತಾ 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 ಅದರಲ್ಲಿ ಶಕ್ತಿ ಕಡಿಮೆ ಆದಾಗ ಬ್ಯಾಟ್ರಿ ಡೌನ್ ಆಯಿತು ಅಂತ ಹೇಳ್ತೀವಿ. ಅದನ್ನು ನಾವು ರೀಚಾರ್ಜ್ ಮಾಡಿದ್ರೆ ಅಥವಾ ಅದನ್ನು ನಾವು ಬದಲಾಯಿಸಿದ್ರೆ ಮಾತ್ರ ಪುನಃ ಅದು ಉಪಯೋಗಕ್ಕೆ ಬರುತ್ತೆ. ಒಂದು ವೇಳೆ ಆ ಬ್ಯಾಟ್ರಿನೂ ಡೌನ್ ಆಗಿದೆ, ಇನ್ನೊಂದು ಬ್ಯಾಟ್ರಿನೂ ಡೌನ್ ಆಗಿದೆ ಅಂದಾಗ ಎರಡೂ ಬ್ಯಾಟ್ರಿನೂ ಕೆಲಸಕ್ಕೆ ಬರಲ್ಲ. ಅದಕ್ಕೆ ಪುನಃ ನಾವು ಯಾವುದು ಪವರ್ ಇದೆ, ಪವರ್ ಪಾಯಿಂಟ್ ಇದೆ, ಅಲ್ಲಿ ಜೋಡಿಸಿದಾಗ ಮಾತ್ರ ರೀಚಾರ್ಜ್ ಆಗುತ್ತೆ. ಅದೇ ರೀತಿ ನನ್ನಲ್ಲಿ ದುಃಖ ಇದೆ, ನಾನು ಯಾರಿಗೆ ನನ್ನ ದುಃಖವನ್ನು ಹೇಳ್ಕೊಳ್ತಾ ಇದ್ದೀನಿ, ನನ್ನ ಮನಸ್ಸಲ್ಲಿ ಅಶಾಂತವಾಗಿದೆ, ನನ್ನ ಮನಸ್ಸು ಗೊಂದಲಕ್ಕೆ ಈಡಾಗಿದೆ, ನಾನು ಯಾರ ಜೊತೆ ನನ್ನನ್ನು ಅಶಾಂತ ಮಾಡದಂಥ ಸ್ಥಿತಿಗಳನ್ನು, ಪರಿಸ್ಥಿತಿಗಳನ್ನು ಹೇಳ್ಕೊಡ್ತಾ ಇದ್ದೀನಿ, ಅವರ ಮನಸ್ಸಲ್ಲೂ ಅಶಾಂತಿ ಇದೆ ಅಂದಾಗ ಆಗ ಯಾರು ಯಾರಿಗೆ ಶಾಂತಿ ಕೊಡುವಂಥವ್ರು, ಯಾರು ಯಾರ ದುಃಖವನ್ನು ದೂರ ಮಾಡ್ತಾರೆ? ಸಾಧ್ಯ ಇಲ್ಲ. ಆದ್ದರಿಂದ ನಾವೆಲ್ಲರೂ ಸಹ ಕೆಲವು ಕ್ಷಣಗಳು ಪ್ರತಿನಿತ್ಯ ಸದಾ ಶಾಂತಿಯ ಸಾಗರನಾಗಿರುವಂಥ, ಸುಖದ ದಾತನಾಗಿರುವಂಥ ಪರಮಚೇತನದ ಜೊತೆ ಕೆಲವು ಕ್ಷಣಗಳು ನಮ್ಮ ಮನಸ್ಸು ಬುದ್ಧಿಯನ್ನು ಜೋಡಿಸಿದ್ದೇ ಆದರೆ ನಮ್ಮ ಜೀವನದಲ್ಲಿ ಅದ್ಭುತವಾದ ಪರಿವರ್ತನೆ ಆಗುತ್ತೆ. ಅದರ ಜೊತೆಯಲ್ಲಿ ನಮ್ಮ ಜೀವನ ಸುಖ ಶಾಂತಿಮಯ ಆಗೋದೇ ಅಲ್ಲದೆ ನಮ್ಮ ಸಂಬಂಧದಲ್ಲಿ, ಸಂಪರ್ಕದಲ್ಲಿ ಯಾರು ಬರ್ತಾರೆ ಅವರೆಲ್ಲರಿಗೂ ಸಹ ನಾವು ಶಾಂತಿಯನ್ನು ನೀಡುವಂಥವರಾಗ್ತೀವಿ. ಇದನ್ನು ನಾವು ದಿನನಿತ್ಯ ಅಭ್ಯಾಸ ಮಾಡೋಣ. ಈಗ ಆ ಪರಮಚೇತನದ ಜೊತೆ ಶಾಂತಿಯ ಸುಖದ ಅನುಭೂತಿಯನ್ನು ಹೇಗೆ ಮಾಡೋಣ, ಹೇಗೆ ಮಾಡಬೇಕು ಅನ್ನುವಂಥ ವಿಧಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಅದನ್ನು ಪ್ರತಿನಿತ್ಯ ಕೆಲವು ಕ್ಷಣಗಳು ಆರಂಭದಲ್ಲಿ ಏಕಾಂತ ಸ್ಥಳದಲ್ಲಿ ಅಭ್ಯಾಸ ಮಾಡಿ. ಯಾವಾಗ ನಿಮ್ಮ ಮನಸ್ಸು ಸ್ಥಿರವಾಗ್ತಾ ಹೋಗುತ್ತೆ, ಈ ಚಿಂತನೆಯಲ್ಲಿ ಏಕಾಗ್ರ ಮಾಡುವಂಥ ಶಕ್ತಿ ಬರ್ತಾ ಹೋಗುತ್ತೆ, ಆಗ ಎಂತಹ ಸ್ಥಳದಲ್ಲೇ ಕುಳಿತಿದ್ರೂ ಸಹ ಕ್ಷಣ ಮಾತ್ರದಲ್ಲಿ ಮನಸ್ಸು ಪರಮಚೇತನದ ಜೊತೆಗೆ ಕನೆಕ್ಟ್ ಆಗುತ್ತೆ. ಇದನ್ನು ನಾವು ಪ್ರತಿನಿತ್ಯ ಅಭ್ಯಾಸ ಮಾಡಲಿಕ್ಕೆ ಬಹಳ ಸುಂದರವಾದ ಸಮಯ ಅಂದರೆ ಬೆಳಿಗ್ಗೆ ಮುಂಜಾನೆ ಸಮಯ. ಆ ಸಮಯದಲ್ಲಿ ಪ್ರಕೃತಿ ಶಾಂತವಾಗಿರುತ್ತೆ, ಮನಸ್ಸಿನ ಒಂದು ಚಿಂತನೆಗೆ ಬಹಳ ಸಹಯೋಗ ನೀಡುತ್ತೆ. ಅದರ ಜೊತೆಯಲ್ಲಿ ಇಡೀ ದಿನ ಯಾವಾಗ ನಿಮಗೆ ಸ್ವಲ್ಪ ಸಮಯ ಸಿಗುತ್ತೆ, 1 ಗಳಿಗೆ 2 ಗಳಿಗೆ 1 ನಿಮಿಷ 2 ನಿಮಿಷ ಶಾಂತವಾಗಿ ಕೂತ್ಕೊಳ್ಳಿ. ಮನಸ್ಸನ್ನು ಪುನಃ ಪರಮಚೇತನದ ಕಡೆ ಕರೆದೊಯ್ಯುವಂಥ ಅಭ್ಯಾಸ ಮಾಡಿ. ಈಗ ನಿಮ್ಮೊಂದಿಗೆ ನಾನು ಈ ಚಿಂತನೆಯನ್ನು ಹಂಚ್ಕೊಳ್ತೀನಿ. ನನ್ನ ಜೊತೆ ನಿಮ್ಮ ಮನಸ್ಸು ಬುದ್ಧಿಯನ್ನು ಸಹ ಈ ಚಿಂತನೆಯ ಜೊತೆಯಲ್ಲಿ ಆ ಪರಮಚೇತನದ ಜೊತೆ ಜೋಡಿಸುವಂತಹ ಅಭ್ಯಾಸ ಮಾಡಿ. ನೇರವಾಗಿ ಕೂತ್ಕೊಳ್ಳಿ. ದೀರ್ಘ ಶ್ವಾಸವನ್ನು ತಗೊಳ್ತಾ ಒಮ್ಮೆ ಶರೀರವನ್ನು ಸಡಿಲ ಮಾಡ್ಕೊಳ್ಳಿ.
ರಿಲ್ಯಾಕ್ಸ್ ಆಗಿ ಮನಸ್ಸನ್ನು ಹಗೂರ ಮಾಡ್ತಾ ಯಾವುದೇ ಕಾರಣ ಮನಸ್ಸಿಗೆ ದುಃಖವಾಗಿದೆ, ಯಾರಿಂದಲೇ ದುಃಖ ಆಗಿದೆ ಅವರನ್ನು ಒಮ್ಮೆ ಮನಸ್ಸಾರೆ ಕ್ಷಮೆ ಮಾಡಿ ಹಾಗೂ ಶಾಂತಿ ಮತ್ತು ಶುಭ ಚಿಂತನೆ ಮಾಡ್ತಾ ಮನಸ್ಸನ್ನು ಪರಮಚೇತನದ ಕಡೆ ಕರೆದೊಯ್ಯಿರಿ. ನಿಮ್ಮನ್ನು ನೀವು ಚೈತನ್ಯ ಶಕ್ತಿ ಭ್ರುಕುಟಿಯ ಮಧ್ಯೆ ವಿರಾಜಮಾನವಾಗಿರುವ ನಕ್ಷತ್ರ ಸಮಾನ ಹೊಳೆಯುತ್ತಿರುವ ದಿವ್ಯ ಜ್ಯೋತಿ ಎಂದು ನಿಶ್ಚಯ ಮಾಡಿಕೊಳ್ಳಿ. ಈ ಕಣ್ಣಿಂದ ನೋಡುತ್ತಿರುವ, ಕಿವಿಗಳಿಂದ ಕೇಳುತ್ತಿರುವ ಶಕ್ತಿ ನಾನು ಚೈತನ್ಯ ಆತ್ಮ. ನಾನು ಪ್ರಕಾಶ ಸ್ವರೂಪನಾಗಿದ್ದೇನೆ. ಪರಮಾತ್ಮನ ಸಂತಾನನಾಗಿದ್ದೇನೆ. ಪರಮಚೇತನನೂ ಸಹ ದಿವ್ಯ ಜ್ಯೋತಿಯಾಗಿದ್ದಾರೆ. ಶಾಂತಿಯ ಸಾಗರನಾದ ಪರಮಜ್ಯೋತಿ ಪರಮಧಾಮ ನಿವಾಸಿಯಾಗಿದ್ದಾರೆ. ನಾನೀಗ ಮನಸ್ಸು ಬುದ್ಧಿಯಿದ್ದ ಈ ಭೌತಿಕ ಜಗತ್ತಿನಿಂದ ಮೇಲೆ ಆಕಾಶ ತತ್ವಕ್ಕಿಂತ ಮೇಲಿರುವ ಅತೀ ದೂರದ ಶಾಂತಿಯ ಲೋಕದ ಕಡೆ ನನ್ನ ಮನಸ್ಸು ಬುದ್ಧಿಯನ್ನು ಕರೆದೊಯ್ಯುತ್ತಿದ್ದೇನೆ. ಈ ಶಬ್ದದ ಲೋಕದಿಂದ ಆಚೆ ನಿಶ್ಶಬ್ದ ಲೋಕಕ್ಕೆ ಮನಸ್ಸು ಬುದ್ಧಿಯಿಂದ ಯಾತ್ರೆ ಮಾಡುತ್ತಿದ್ದೇನೆ. ನಾನೀಗ ಅತೀ ದೂರದಲ್ಲಿರುವ ಈ ಪ್ರಕಾಶದ ಲೋಕದಲ್ಲಿ ಶಾಂತಿಯ ಪ್ರಕಂಪನಗಳಿಂದ ಕೂಡಿರುವ ಶಾಂತಿಯ ಧಾಮದಲ್ಲಿ ಪರಮಜ್ಯೋತಿಯ ಸಮ್ಮುಖದಲ್ಲಿ ವಿರಾಜಮಾನವಾಗಿದೆ. ಈ ದಿವ್ಯ ಜ್ಯೋತಿಯಿಂದ ನನಗೆ ಶಾಂತಿಯ ಕಿರಣಗಳು, ಸುಖದ ಕಿರಣಗಳು ಪ್ರಾಪ್ತವಾಗುತ್ತಿದೆ. ನನ್ನ ಮನಸ್ಸು ಬುದ್ಧಿ ನಿಶ್ಚಲವಾಗಿದೆ, ನಿಶ್ಚಿಂತವಾಗಿದೆ. ಇದೆಂತಹ ಲೌಕಿಕ ಅದ್ಭುತವಾದ ಅನುಭೂತಿಯಾಗಿದೆ. ಓಹೋ, ಈ ದಿವ್ಯ ಚೇತನವು, ಪರಮಚೇತನವು ಅಪಾರ ಶಕ್ತಿಯಿಂದ ಕೂಡಿರುವ ಪರಮ ಆತ್ಮನಾಗಿದ್ದಾರೆ. ನಾನಾತ್ಮ ಶಾಂತಿಯ ಶಕ್ತಿಯಿಂದ ಸಂಪನ್ನನಾಗುತ್ತಿದ್ದೇನೆ. ಇದೇ ಶಾಂತಿ ಅನುಭೂತಿಯಿಂದ
ಸಂಪನ್ನನಾಗಿ ಪುನಃ ಈ ಶಬ್ದದ ಲೋಕದ ಕಡೆ ಮರಳಿ ಬರುತ್ತಾ ಈ ದೇಹದಲ್ಲಿ ಭ್ರುಕುಟಿಯ ಮಧ್ಯೆ ವಿರಾಜಮಾನವಾಗುತ್ತಿದ್ದೇನೆ. ನನಗೀಗ ಭೌತಿಕ ವಸ್ತುಗಳಾಗಲಿ ವ್ಯಕ್ತಿಗಳಾಗಲಿ ಆಕರ್ಷಣೆ ಇಲ್ಲದೆ ಕೇವಲ ನಿರ್ಲಿಪ್ತನಾಗಿ ಪಾತ್ರ ಮಾಡುವ ಶಕ್ತಿಯು ಬಂದಿದೆ. ಶಾಂತಿ ನನ್ನ ಅಮೂಲ್ಯ ಖಜಾನೆ. ಇದರಿಂದ ನನ್ನ ಆತ್ಮ ಸುಖದ ಅನುಭೂತಿಯನ್ನು ಮಾಡುತ್ತೇನೆ. ಓಂ ಶಾಂತಿ.